2 ದಿವಸ ಮಂತ್ರಾಲಯಕ್ಕೆ ಹೋಗಿ ಬಂದು ಏನ್ ದೊಡ್ಡ ಸಾಧನೆ ಮಾಡಿರ್ತಾರ. 1 ದಿವಸ ರಜೆ ಹಾಕ್ಬಿಟ್ಟು ಮಲ್ಕೊಂಡಿದೀನಿ. ಏನಕ್ಕಂದ್ರೆ ಅಷ್ಟೊಂದು ಸುಸ್ತಾಗಿತ್ತು ಮಂತ್ರಾಲಯಕ್ಕೆ ಹೋಗಿ ಬರೋಷ್ಟ್ರಲ್ಲಿ. 2 ದಿವಸ ನಿದ್ದೆ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ರಜೆ ಮಾಡಿ ನಿದ್ದೆ ಮಾಡಿದೆ. ಆಯ್ತು ಅಂತ ಮಧ್ಯಾಹ್ನವರೆಗೂ ನಿದ್ದೆ ಮಾಡಿ ಮಧ್ಯಾಹ್ನ ಹೊರಗಡೆ ಬಂದು ನೋಡಿದ್ರೆ ಹೊರಗಡೆ ಮಟ್ಟ ಮಧ್ಯಾಹ್ನ ಈ ರೇಂಜ್ಗೆ ಮೋಡಕ್ಕೆ ಹೋದ ವಾತಾವರಣ ತಲ ಬೆಳಗ್ಗೆನೆ ಬಿಸಿಲು ಬಂದ್ಬಿಟ್ಟಿರುತ್ತೆ, ಏನೋ ಮಾಡಕ್ಕಾಗಲ್ಲ. ಹೀಗೆ ಅನ್ಕೊಂಡು ಮತ್ತೆ ಒಂದು ನಾನು ಸ್ವಲ್ಪ ಕಂಟೆಂಟ್ ಎಲ್ಲ ರೆಡಿ ಮಾಡ್ಬೇಕಿತ್ತು. ಈ ಒಂದು ಕಂಟೆಂಟು ಸದ್ಯದಲ್ಲೇ ವಿಡಿಯೋ ಬರುತ್ತೆ, ಅದನ್ನೆಲ್ಲ ನೋಡಿ ಖುಷಿ ಪಡಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಕಂಟೆಂಟ್ ಎಲ್ಲ ರೆಡಿ ಮಾಡಿ ಅದನ್ನ ಒಂದಷ್ಟು ಒಳ್ಳೆ ಸ್ಪೇಸ್ಗೆ ತರೋಷ್ಟ್ರಲ್ಲಿ ತುಂಬಾನೇ ಹೊತ್ತಾಯ್ತು. ಅದನ್ನೆಲ್ಲ ರೆಡಿ ಮಾಡ್ಬಿಟ್ಟು ಮತ್ತೆ ಬಿಗ್ ಬಾಸ್ ಏನೋ ಅನೌನ್ಸ್ಮೆಂಟ್ ನಡೀತಾ ಇದೆ, ಬಿಗ್ ಬಾಸ್ ರಿಲೇಟೆಡ್ ಏನೋ ಚಟುವಟಿಕೆಗಳು ನಡೀತಾ ಇದೆ ಅಂತ ಕೇಳಿಸ್ಕೊಂಡೆ. ಮತ್ತೆ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಹಿತಿನೆಲ್ಲ ಕಲೆಕ್ಟ್ ಮಾಡ್ಕೊಂಡೆ. ಬಿಗ್ ಬಾಸ್ ಸೀಸನ್ 12 ಕೂಡ ಸುದೀಪ್ ಸರ್ ನಡೆಸ್ಕೊಡ್ತಾರೆ ಅಂತ ಹೇಳಾಗ್ತಿದೇನೋ. ಇನ್ನು 4 ಸೀಸನ್ಗೆ ನಾನು ಸೈನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ. ಹೀಗಾಗಿ ತುಂಬಾನೇ ಖುಷಿ ಕೊಡುವಂತ ವಿಚಾರ, ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ